ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ. ಪ್ರಪಂಚದ ಅತಿ ದೊಡ್ಡ ಆನ್ಲೈನ್ ತರಬೇತಿಗೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ನಿಷ್ಠಾದ ಮೂಲಕ ಪ್ರಪಂಚದ ಅತಿ ದೊಡ್ಡ ತರಬೇತಿಯನ್ನು ನಮ್ಮ ಭಾರತ ಸರ್ಕಾರದ NCERT, DSCRT ಹಾಗೂ ಡಯಟ್ ಹಾಗೂ BRC ಕಚೇರಿಗಳ ವತಿಯಿಂದ ದೇಶದ ಎಲ್ಲ ಶಿಕ್ಷಕರಿಗೂ 18 ಮಾಡ್ಯೂಲ್ಗಳನ್ನು ತರಬೇತಿಯನ್ನು ನೀಡುವಂಥ ಉದ್ದೇಶವನ್ನು ಹೊಂದಿದೆ. ಇದಕ್ಕಾಗಿ ದೀಕ್ಷಾ ಎನ್ನುವಂತಹ ಆ್ಯಪ್ ಮೂಲಕ ಶಿಕ್ಷಕರಿಗೆ ತರಬೇತಿಯನ್ನು ಆಯೋಜಿಸಲಾಗುತ್ತಿದೆ. ನಾನು ಈ ವಿಡಿಯೋದಲ್ಲಿ ಈ ದೀಕ್ಷಾ ಆ್ಯಪ್ನ ಮೂಲಕ ಮಾಡ್ಯೂಲ್ಗಳನ್ನು ಹೇಗೆ ಪೂರ್ಣಗೊಳಿಸಬೇಕು, ಹೇಗೆ ಆ್ಯಪನ್ನು ಸಹಾಯ ಪಡ್ಕೊಂಡು ನಾವು ಮಾಡ್ಯೂಲ್ಗಳನ್ನು ಅಧ್ಯಯನ ಮಾಡಬೇಕು, ಪ್ರಶ್ನೆಗಳನ್ನು ಉತ್ತರಿಸಬೇಕಾಗುತ್ತೆ, ಮಾಡ್ಯೂಲ್ಗಳನ್ನು ಹೇಗೆ ಕಂಪ್ಲೀಟ್ ಮಾಡಬೇಕಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಾಣ್ತಾ ಇರೋದು ದೀಕ್ಷಾ ಆ್ಯಪನ್ನು ಓಪನ್ ಮಾಡಿದಾಗ ಈ ರೀತಿ ಸ್ಕ್ರೀನ್ ಕಾಣ್ತಾ ಇರುತ್ತೆ. ಬಲಗಡೆ ಕೆಳಗಿನ ಭಾಗ ಪ್ರೊಫೈಲ್ ಇದೆ. ಪ್ರೊಫೈಲನ್ನು ಓಪನ್ ಮಾಡಿದಾಗ ಅದು ನಮ್ಮ ವಿಷಯ, ನಮ್ಮ ಡೀಟೇಲ್ಸನ್ನು ಅದು ಹೊಂದಿರುತ್ತೆ. ನಾವು ವರ್ಕ್ ಮಾಡುವಂಥ ಸ್ಥಳ, ನಮ್ಮ ಹೆಸರು, ನಮ್ಮ ಫೋನ್ ನಂಬರ್, ನಮ್ಮ ಇಮೇಲ್ ID, ಹಾಗೆ ನಾವು ಯಾವ ಮಾಧ್ಯಮದ ಶಾಲೆಯಲ್ಲಿ ಯಾವ ತರಗತಿಗಳಿಗೆ ಏನು ವಿಷಯಗಳನ್ನು ಬೋಧನೆ ಮಾಡ್ತಾ ಇದ್ದೀವಿ ಅನ್ನುವಂಥ ವಿಷಯಗಳನ್ನು ಕಾಣ್ತಾ ಇರುತ್ತೆ. ಹಾಗೆ ಇಲ್ಲಿ ಕೋರ್ಸ್ಗಳು ಅಂತಿದೆ ಕೆಳಗಡೆ ಪಟ್ಟಿಯಲ್ಲಿ. ಕೋರ್ಸ್ಗಳನ್ನು ನೋಡಿ ನೀವು ಆಯ್ಕೆ ಮಾಡ್ಕೊಬೇಕಾಗುತ್ತೆ. ನೀವು ಲಾಗಿನ್ ಆದ ತಕ್ಷಣ ಕೋರ್ಸ್ಗಳು ಅನ್ನೋದನ್ನು ಟಚ್ ಮಾಡಬೇಕು. ಇಲ್ಲಿ ಕೋರ್ಸ್ಗಳನ್ನು ಟಚ್ ಮಾಡಿಕೊಂಡಾಗ ನನ್ನ ರಾಜ್ಯದ ಕೋರ್ಸ್ಗಳು ಅಂತ ಈ ರೀತಿ ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ಕಾಣ್ತಾ ಇದೆ ನನ್ನ ರಾಜ್ಯದ ಕೋರ್ಸ್ಗಳು ಅಂತ. ಇಲ್ಲಿ ಮಾಡ್ಯೂಲ್ಗಳನ್ನು ಕೊಟ್ಟಿರ್ತಾರೆ. ಅಲ್ಲಿ ಮಾಡ್ಯೂಲ್ಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ನೀವು ಕಾಣ್ತಾ ಇರ್ಬೋದು. ನೋಡಿ, ಇಲ್ಲಿ ಒಟ್ಟು 6 ಮಾಡ್ಯೂಲ್ಗಳನ್ನು ಕೊಟ್ಟಿದ್ದಾರೆ. 6 ಮಾಡ್ಯೂಲಲ್ಲಿರೋದು 3 ಇರೋದು, 3 ಕನ್ನಡದಲ್ಲಿದೆ, 3 ಇಂಗ್ಲೀಷಲ್ಲಿದೆ. ಒಂದನೇದು ಟೆಸ್ಟ್ ಕನ್ನಡ 1, ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳು, ಸುರಕ್ಷಿತ ಮತ್ತು ಆರೋಗ್ಯಕರ ಶಾಲಾ ಪರಿಸರ, ಶಾಲೆಗಳಲ್ಲಿ ಆರೋಗ್ಯ ಮತ್ತು ಸ್ವಾಸ್ಥ್ಯ, ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳು. ಮತ್ತೆ ರಿಪೀಟ್ ಆಗಿದೆ. ಈ ರೀತಿ ಮಾಡ್ಯೂಲ್ಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿದೆ. ನೀವು ಯಾವ ಮಾಧ್ಯಮದ ಮಾಡ್ಯೂಲ್ನಾದರೂ ಆಯ್ಕೆ ಮಾಡ್ಕೊಬೋದು. ನಿಮಗೆ ನವೆಂಬರ್ 3ನೇ ತಾರೀಕಿಂದ ಒಟ್ಟು 3 ಮಾಡ್ಯೂಲ್ಗಳನ್ನು 15 ದಿನಕ್ಕೆ 5 ದಿನಕ್ಕೆ 1 ಮಾಡ್ಯೂಲ್ನಂತೆ ನೀವು ಅಧ್ಯಯನ ಮಾಡಬೇಕಾಗುತ್ತೆ. ಅವಳ ಮಾಡ್ಯೂಲ್ಗಳನ್ನು ನೀವು ಆಯ್ಕೆ ಮಾಡ್ಕೊಬೇಕು. 3 ಮಾಡ್ಯೂಲ್ಗಳನ್ನು ನನಗೆ ಮೇಲ್ಗಡೆ ಕಾಣ್ತಾ ಇದೆ, ನನ್ನ ಕೋರ್ಸ್ಗಳು ಅಂತ ಕಾಣ್ತಾ ಇದೆ. ನಾನೀಗ 3 ಮಾಡ್ಯೂಲ್ಗಳನ್ನು ಪ್ರಾಯೋಗಿಕವಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿದ್ದಾವೆ. ಈಗ ಒಂದು ಮಾಡ್ಯೂಲನ್ನು ಓಪನ್ ಮಾಡ್ತೀನಿ. ನಾನು ಈ ವಿಡಿಯೋದಲ್ಲಿ ಮಾಡ್ಯೂಲ್ 1 ಹೇಗೆ ಪೂರ್ಣಗೊಳಿಸೋದು ಅನ್ನೋದ್ರ ಬಗ್ಗೆ ನಾನು ವಿವರಣೆಯನ್ನು ಹೇಳ್ತಾ ಇದ್ದೀನಿ. ಪಠ್ಯಕ್ರಮ ಹಾಗೂ ಸಮನ್ವಯ ತರಗತಿ ಕೋಣೆಗಳು ಅನ್ನುವಂಥ ಮಾಡ್ಯೂಲ್ಗಳನ್ನು ನೀವು ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ಆಫ್ಲೈನಲ್ಲೂ ಕೂಡ ನಾವು ಯೂಸ್ ಮಾಡ್ಬೋದು. ಡೌನ್ಲೋಡ್ ಆಗೋವರೆಗೂ ಮಾತ್ರ ಆನ್ಲೈನ್ ಬೇಕಾಗುತ್ತೆ. ನಂತರ ಆಫ್ಲೈನಲ್ಲೂ ಇದು ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ನೋಡಿ, 1ನೇ ಮಾಡ್ಯೂಲನ್ನು ನಾನು ಟಚ್ ಮಾಡಿದ್ದೀನಿ. ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳು, ಇದು ಮಾಡ್ಯೂಲ್ 1. ಈ ಮಾಡ್ಯೂಲನ್ನು ನೀವು ಕಂಪ್ಲೀಟ್ ಡೌನ್ಲೋಡ್ ಮಾಡ್ಕೊಬೋದು. ಹಾಗೆ ಬೇರೆಯವ್ರಿಗೂ ಹಂಚಿಕೆಯನ್ನು ಸಹ ಮಾಡ್ಬೋದು. ನೀವು ಸೇರಿಕೊಂಡ ಕೋರ್ಸ್ನ ಬ್ಯಾಚ್ ರಂದು ಪೂರ್ಣಗೊಂಡಿದೆ. ನೋಡಿ, ಆಲ್ರೆಡಿ ನಾನು ಟ್ರಯಲನ್ನು 15ನೇ ತಾರೀಕು ಕಂಪ್ಲೀಟ್ ಮಾಡೋದ್ರಿಂದ ಈ ರೀತಿ ತೋರಿಸ್ತಾ ಇದೆ. ಇದು ನಂತರ ನಾನು ನಾಳೆಯಿಂದ ಮತ್ತೆ ರಿಪೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲು ಏನು ಮಾಡಬೇಕು ನಾವು ಅಂದರೆ, ಕಲಿಯಲು ಆರಂಭಿಸಿ, ಈ ಗ್ರೀನ್ ಪಟ್ಟಿಯಲ್ಲಿ ಕಾಣ್ತಾ ಇದೆಯಲ್ಲ, ಈ ಗ್ರೀನ್ ಪಟ್ಟಿಯಲ್ಲಿರೋದನ್ನು ಕಲಿಯಲು ಆರಂಭಿಸಿ ಅಂತ ಮುಟ್ಟಿದಾಗ ಈ ಓಪನ್ ಆಗುತ್ತೆ. ಲೋಡಿಂಗ್ ಆಗಿ ಮಾಡ್ಯೂಲ್ ಬರುತ್ತೆ. ಈ ಮಾಡ್ಯೂಲ್ 1ನೇ ಮಾಡ್ಯೂಲ್ನ ಉದ್ದೇಶಗಳು ಇಲ್ಲಿ PDF ರೂಪದಲ್ಲಿ ಕಾಣ್ತಾ ಇದ್ದೀವಿ. ನೋಡಿ, ಅದನ್ನು ಅಧ್ಯಯನ ಮಾಡಬೇಕು. ನಾವು ಓದಿದ ತಕ್ಷಣವೇ ನೆಕ್ಸ್ಟ್ ಪೇಜ್ ಕೇಳುತ್ತೆ, ಗೋ ಟು ನೆಕ್ಸ್ಟ್ ಏನಪ್ಪ ಅಂದರೆ 1.2 ಅಲ್ಲಿ ಪಠ್ಯ ವಿಷಯದ ರೂಪುರೇಷೆ. ನಾವು ಓದಿದಂಥ ಸಮಯವನ್ನು ಸಹ ಇಲ್ಲಿ ಕೊಡುತ್ತೆ. ನೋಡಿ, ಟೈಮ್ 6 ಸೆಕೆಂಡ್ಸ್, 6 ಸೆಕೆಂಡಲ್ಲಿ ನಾನು ಆ ಪೇಜನ್ನು ಓದಿದ್ದೀನಿ ಅಂತ ಅಲ್ಲಿ ಹೇಳ್ತಾ ಇದೆ. ಅಂದರೆ ನಾವು ಮಾಡ್ಯೂಲನ್ನು ಏನು ಮಾಡಬೇಕಪ್ಪ ಅಂದರೆ ಸ್ಪಷ್ಟವಾಗಿ ಓದ್ಕೊಬೇಕಾಗುತ್ತೆ. ಯಾಕಂದರೆ ಕೊನೆಗೆ ರಸಪ್ರಶ್ನೆ ಬರೋದರಿಂದ, ಕ್ವಶನರೀಸ್ ಬರೋದರಿಂದ ನಾವು ಸರಿಯಾಗಿ ಉತ್ತರವನ್ನು ನೀಡಬೇಕಪ್ಪ ಅಂತಂದರೆ ನಾವು ಮಾಡ್ಯೂಲನ್ನು ಓದಿ ಅರ್ಥೈಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ನಾನೀಗ ಮುಂದಿನ ಸ್ಲೈಡಿಗೆ ಹೋಗ್ತೀನಿ. ಗೋ ಟು ನೆಕ್ಸ್ಟ್ ಅಂತ ಮುಟ್ತೀನಿ. ನೋಡಿ, ಮುಂದಿನ ಸ್ಲೈಡಲ್ಲಿ ಒಂದು ವಿಡಿಯೋ ಇದೆ, ಪಠ್ಯ ವಿಷಯದ ರೂಪುರೇಷೆಯ ಬಗ್ಗೆ ಪ್ಲೇ ಮಾಡಿ. ಇದನ್ನು ಸಹ ನಾವು ಡೌನ್ಲೋಡ್ ಮಾಡ್ಕೊಬೋದು. ಪ್ಲೇ ಮಾಡಿ ಕೊಡ್ತೀನಿ. ಲೋಡಿಂಗ್ ಆಗ್ತಾ ಇದೆ. ಎಸ್, ಇದು PDF ರೂಪದಲ್ಲಿದೆ. ವಿಷಯದ ರೂಪುರೇಷೆ, ಆ ರೂಪುರೇಷೆಯ ಬಗ್ಗೆ ವಿಷಯಾಂಶಗಳನ್ನು ಒಂದು ಪೇಜಲ್ಲಿ ಕೊಟ್ಟಿದ್ದಾರೆ. ಇದನ್ನು ಮುಗಿದೋಯ್ತು. ನಾನು ಜಸ್ಟ್ ಓದಲಿಲ್ಲ, ಸ್ಕ್ರಾಲ್ ಮಾಡಿದೆ. ಆದರೆ ಆತ್ಮೀಯರೇ, ಅದನ್ನು ಓದಬೇಕಾಗುತ್ತೆ. ಓದಿ ಅರ್ಥ ಮಾಡ್ಕೊಂಡಿದ್ರೆ ನಾವು ಕ್ವಶನರ್ಸ್ಗೆ ಹಾಗೆ ಆನ್ಸರ್ ಮಾಡೋಕ್ಕಾಗೋದು. ಜೊತೆಗೆ ನಾವು ಮಾಡ್ಯೂಲನ್ನು ಅರ್ಥೈಸ್ಕೊಂಡು ನಮ್ಮ ವೃತ್ತಿಪರತೆಯನ್ನು, ನಮ್ಮ ವಿಷಯ ಕೌಶಲ್ಯವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ
ಅನುಕೂಲ ಆಗುತ್ತೆ. ನೆಕ್ಸ್ಟ್ 1.3ರಲ್ಲಿ ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳು. ಗೋ ಟು ನೆಕ್ಸ್ಟನ್ನು ಮುಟ್ತಾ ಇದ್ದೀನಿ. ನೀವು ಯಾವುದೇ ಕ್ಷಣದಲ್ಲೂ ಹಿಂದಕ್ಕೆ ಸಹ ಹೋಗ್ಬೋದು. ಹಾಗೆ ಏನೋ ನಿಮ್ದು ಕೆಲಸ ಇದೆ, ನನಗೆ ಮುಂದಕ್ಕೆ ಓದೋಕ್ಕಾಗ್ತಿಲ್ಲ ಅಂದರೆ ಇಲ್ಲಿ ಎಕ್ಸಿಟ್ ಅಂತ ಕೆಳಗೆ ಕಾಣ್ತಾ ಇದೆ ಬಲಗಡೆ ಕೆಳಭಾಗದಲ್ಲಿ. ಎಕ್ಸಿಟನ್ನು ಮುಟ್ಟಿದಾಗ ಅದು ಅಲ್ಲಿಂದ ಎಕ್ಸಿಟ್ ಆಗ್ತೀರಾ. ಆದರೆ ನೀವೆಷ್ಟು ಕಂಪ್ಲೀಟ್ ಮಾಡಿರ್ತೀರೋ ಅದನ್ನು ಪರ್ಸೆಂಟೇಜ್ ತೋರಿಸುತ್ತೆ. ನಾನು ಉದಾಹರಣೆ ತೋರಿಸ್ತೀನಿ ನೋಡಿ. ನಾನು ಆಲ್ರೆಡಿ ಮುಗಿಸಿರೋದ್ರಿಂದ ಇಲ್ಲಿ ತೋರಿಸ್ತಾ ಇಲ್ಲ ಪರ್ಸೆಂಟೇಜನ್ನು. ನೀವು ಹೊಸ್ದಾಗಿ ಆರಂಭ ಮಾಡಿದಾಗ ಇಲ್ಲಿ ಪರ್ಸೆಂಟೇಜ್ ತೋರಿಸುತ್ತೆ. ಈ ಸ್ಥಳದಲ್ಲಿ ಎಷ್ಟು ಪರ್ಸೆಂಟನ್ನು ಮಾಡಲನ್ನು ನೀವು ಓದಿ ಮುಗಿಸಿದ್ದೀರಾ ಅಂತ ನೋಡಿ. ನಾನು ಮತ್ತೆ ಓಪನ್ ಮಾಡ್ಕೊತೀನಿ. ಮತ್ತೆ ಬಂತು. ಗೋ ಟು ನೆಕ್ಸ್ಟ್, ಪ್ಲೇ ಮಾಡಿ. ಈ ಸ್ಲೈಡನ್ನು ಸಹ ನಾನು ಓದ್ತೀನಿ. ಓದಿದ ನಂತರ ಮತ್ತೆ ಗೋ ಟು ನೆಕ್ಸ್ಟ್ ಕೇಳುತ್ತೆ. ಮೂರನೇದು ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳು ಹೇಗೆ ಸಂರಚನೆ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ತರಗತಿ ಇದೆ. ಲೋಡಿಂಗ್ ಆಗ್ತಾ ಇದೆ. ನಿಷ್ಠಾ ಲೋಗೋ, ಇದು ನಿಷ್ಠಾ ಕರ್ನಾಟಕದ್ದು ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಇಲ್ಲಿ ಬರ್ತಾ ಇದ್ದಾರೆ. ಇವರು ಈ ಮೂರನೇ ಕಂಟೆಂಟ್ ಬಗ್ಗೆ ಅವರು ವಿಷಯಾಂಶಗಳನ್ನು ವಿಡಿಯೋ ರೂಪದಲ್ಲಿ ಚಟುವಟಿಕೆಗಳ ಮೂಲಕ ನಮಗೆ ವಿವರಣೆಯನ್ನು ನೀಡ್ತಾರೆ. ನಾವು ಈ ವಿಡಿಯೋನ ಆಲಿಸ್ಬೇಕಾಗುತ್ತೆ. ಸಂಪೂರ್ಣವಾಗಿ ಆಲಿಸಿ ಅಲ್ಲಿ ಹೇಳುವಂಥ ಮುಖ್ಯ ಅಂಶಗಳನ್ನು ನಾವು ನೋಟ್ ಮಾಡ್ಕೊಂಡಿದ್ರೆ ಕೊನೆಗೆ ಉತ್ತರಿಸಲಿಕ್ಕೆ ಸುಲಭ ಕೂಡ ಆಗೋದ್ರಿಂದ ಇದನ್ನು ಕೇಳಬೇಕಾಗುತ್ತೆ. ನಾನು ಆಲ್ರೆಡಿ ಕೇಳಿ ಕಂಪ್ಲೀಟ್ ಮಾಡಿರೋದ್ರಿಂದ ನಿಮಗೆ ಇಲ್ಲಿ ಸ್ಕ್ರಾಲ್ ಮಾಡಿ ಮುಂದುವರಿಸ್ತಾ ಇದ್ದೀನಿ ನಿಮಗೆ ತೋರಿಸ್ಲಿಕ್ಕೋಸ್ಕರ. ನಾನು ಕಂಟೆಂಟಿಂದ ಹೊರಗಡೆ ಬಂದೆ. ಹೀಗೆ ನೋಡಿ, ನಂತರ ಬರೋದು ಪರಿಚಯ ಬರುತ್ತೆ. ಪರಿಚಯದಲ್ಲಿ 1.3, 1.4 ಈ ವಿಷಯಾಂಶವನ್ನು ನೋಡ್ಬೋದು. ಪಠ್ಯಕ್ರಮ, ಸಮನ್ವಯ ತರಗತಿ ಕೋಣೆಗಳು, ಸಾರಾಂಶ, ಪೋರ್ಟ್ಫೋಲಿಯೋ ಚಟುವಟಿಕೆ, ಹೆಚ್ಚುವರಿ ಸಂಪನ್ಮೂಲಗಳು, ಕೊನೆಗೆ ರಸಪ್ರಶ್ನೆ. ರಸಪ್ರಶ್ನೆಯನ್ನು ಮುಟ್ಟಿದಾಗ ಒಟ್ಟು 26 ಪ್ರಶ್ನೆಗಳಿದ್ದಾವೆ ಇಲ್ಲಿ ಅಂತ ಹೇಳ್ತಾ ಇದೆ. ಅವುಗಳನ್ನು ನಾವು ಇದು ಮಾಡಿದಾಗ ಪೂರ್ಣಗೊಳ್ಳುತ್ತೆ. ರಸಪ್ರಶ್ನೆಯನ್ನು ಕಲಿಯಲು ಆರಂಭಿಸಿ ಮುಟ್ಟಿದಾಗ ರಸಪ್ರಶ್ನೆಯ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಆಪ್ಷನ್ ಕೂಡ ಇರುತ್ತೆ, ಸುಲಭವಾಗಿ ಇರುತ್ತವೆ. ನಾವು ಕೇಳಿದಂಥ, ನಾವು ಓದಿದಂಥ ಕಂಟೆಂಟಿನ ಬಗ್ಗೆನೇ ಪ್ರಶ್ನೆಗಳು ಇರೋದ್ರಿಂದ ನಾವು ಸುಲಭವಾಗಿ ಉತ್ತರಿಸ್ಬೋದು. ಹೀಗೆ ನಾವು ಸಂಪೂರ್ಣವಾಗಿ ಮಾಡಲನ್ನು ಓದಿ ರಸಪ್ರಶ್ನೆಯನ್ನು ಕಂಪ್ಲೀಟ್ ಮಾಡಿದಾಗ ನಮಗೆ ಒಂದು ಸರ್ಟಿಫಿಕೇಟ್ ಡೌನ್ಲೋಡ್ ಆಗಿ ಬರುತ್ತೆ. ಅದನ್ನು ನಾವು ಮೊಬೈಲ್ಗೆ ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡ್ಕೊಬೋದು, ಶೇರ್ ಮಾಡ್ಕೊಬೋದು. ಈ ರೀತಿ ಒಂದು ಮಾಡಲನ್ನು ಮುಗಿಸ್ಬೇಕು. ಇದಕ್ಕೆ ನಮಗೆ ಕೊಟ್ಟಿರೋ ಸಮಯ 5 ದಿನ. ನೀವು ಒಂದೇ ದಿನ ನಾನು ಮಾಡಲನ್ನು ಕಂಪ್ಲೀಟ್ ಮಾಡಬಲ್ಲೆ ಅಂದರೆ ಕಂಟಿನ್ಯೂಸ್ ಒಂದು 2 to 3 hours ನೀವು ಕೂತ್ಕೊಂಡು ಅಧ್ಯಯನ ಮಾಡಿದರೆ ಮಾಡಲನ್ನು ಮುಗಿಸ್ಬೋದು ಕೂಡ. ಹಾಗೆ ಇರುವಂಥ ದಿನಗಳನ್ನು ಬಳಕೆ ಮಾಡ್ಕೊಂಡು ನಾವು ಮಾಡೋವಂಥ ಕೆಲಸದ ಜೊತೆ ಮಾಡಬೇಕಾಗಿರೋದ್ರಿಂದ 5 ದಿನ ಸಾಕು ಅನಿಸುತ್ತೆ, ಎನಫ್ ಆಗುತ್ತೆ. ಈ ರೀತಿ ಈ ಮಾಡ್ಯೂಲ್ಗಳನ್ನು ನಾವು 1ನೇ ಮಾಡ್ಯೂಲನ್ನು ಕಂಪ್ಲೀಟ್ ಮಾಡಿದಾಗ ನಮಗೆ ಒಂದು ಸರ್ಟಿಫಿಕೇಟು ಇಲ್ಲಿಗೆ ಬರುತ್ತೆ. ಇದು ನಿಷ್ಠಾ ತರಬೇತಿಯ ದೀಕ್ಷಾ ಆ್ಯಪ್ನಲ್ಲಿ 1ನೇ ಮಾಡ್ಯೂಲನ್ನು ಹೇಗೆ ನಾವು ಅಧ್ಯಯನ ಮಾಡಬೇಕು, ಹೇಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ನೋಡಿದಿರಿ. ಓಕೆ, ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡಿರುವಂಥ ಕೋರ್ಸ್ಗಳು ಇಲ್ಲಿ ಬಂದಿರ್ತವೆ ನೋಡಿ. ನಾನು ಆಲ್ರೆಡಿ ಹಾಜರಾದ ಕೋರ್ಸ್ಗಳು ಕಾಣ್ತಾ ಇದ್ದಾವೆ. 3 ಕೋರ್ಸ್ಗಳನ್ನು ನಾನು ಹಾಜರಾಗಿದ್ದೀನಿ ಅಂತ. ಇವುಗಳ ಹಾಜರಾಗ್ತಾ ಹೋದಾಗೆಲ್ಲ ಈ ಮಾಡ್ಯೂಲ್ಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಸರ್ಟಿಫಿಕೇಟ್ಗಳು ಸಹ ನಮಗೆ ಸಿಗ್ತಾ ಹೋಗುತ್ತೆ. 1ನೇ ಮಾಡ್ಯೂಲನ್ನು ಪೂರ್ಣಗೊಳಿಸೋದು ಹೇಗೆ ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಓಕೆ, ಹಾಗೆಯೇ ಮುಂದಿನ ಮಾಡ್ಯೂಲ್ಗಳ ಬಗ್ಗೆ ಹಾಗೂ ಇನ್ನೂ ಹೆಚ್ಚಿನ ವಿಷಯಾಂಶಗಳ ಬಗ್ಗೆ ತಿಳ್ಕೊಬೇಕಪ್ಪ ಅಂದರೆ ನಮ್ಮ ಈ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದೆ ಇರುವಂಥ ಬೆಲ್ ಐಕಾನನ್ನು ಮುಟ್ಟಿದರೆ ಮುಂದೆ ಬರುವಂಥ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ಸುಲಭವಾಗಿ ನೋಡಲಿಕ್ಕೂ ಸಹ ಅನುಕೂಲ ಆಗುತ್ತೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ನಾನು ನಿಮ್ಮ ಪ್ರೀತಿಯ ಸತೀಶ್ BK. ಥ್ಯಾಂಕ್ ಯು.